ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಂಗಿದೆ ಅಂದ್ರೆ ಈ ಬುಲೆಟ್ಗೆ ಸೈಕಲ್ ಸ್ಟ್ಯಾಂಡ್ ಹಾಕಿ ನಿಲ್ಲಿಸ್ದಂಗಿದೆ. ಸ್ಮಾರ್ಟ್ ಭಾವನ ತಂಗಡಿ ಕಬಾಬ್ ಬಡ್ಡಿ ಮಗನೇ, ನನಗೆ ಸೈಕಲ್ ಸ್ಟ್ಯಾಂಡ್ ಅಂತೀಯ? ನೋಡ್ತಾ ಇರೋ, ಆದಷ್ಟು ಬೇಗ ನಿನ್ ಜೀವನ ಬಸ್ ಸ್ಟ್ಯಾಂಡ್ ಮಾಡ್ತೀನಿ. ಅವ್ರವ್ರ ಹಣೆ ಬರ ನಮಗೆ ಯಾಕೋ ಅನ್ಭವಿಸ್ಲಿ ಬಿಡು. ಏನ ಹೇಳು ಮಗ, ಆ ನನ್ನ ಮಗನ್ ತೀರ್ಥನ್ ಟಾರ್ಚರ್ ತಡಿಯಕ್ ಆಗ್ತಿಲ್ಲ ಕಣೋ. ಆಫೀಸಲ್ಲಿ 5 ನಿಮಿಷ ಕೂರಕ್ ಬಿಡಲ್ಲ ಕಣೋ. ಒಳ್ಳೆ ಹರಿಶ್ಚಂದ್ರನ್ ಹಿಂದೆ ನಕ್ಷತ್ರಕ್ಕೆ ಇರ್ತಾನಲ್ಲ, ಹಾಗೂ ನನ್ನ ಬೆನ್ನಿದ್ದೆ ಬಿದ್ದಿರ್ತಾನೆ ಕೊಡು. ಏಯ್, ತುಂಬಾ ದಿನ ತುಂಬಾ ಟೈಮ್ ಟಾರ್ಚರ್ನ ತಡ್ಕೊಳಕ್ ಹೋಗ್ಬಾರ್ದಮ್ಮ. ಮುಳ್ ಚುಚ್ಚಿದ್ರೆ ಇಮಿಡಿಯೇಟ್ ಆಗಿ ಪಿನ್ ಚುಚ್ಚಿ ಕಿತ್ತಿ ಬಿಸಾಕ್ಬಿಡ್ಬೇಕು. ಅಯ್ಯಪ್ಪ, ನನ್ ಕೈಲಾಗಲ್ಲಪ್ಪ. ಯಾಕಂದ್ರೆ ಈ ಟಾರ್ಚರ್ ಹಿಂದೆ ಇರೋದೇ ಆಂಟಿ. ನಾನೇನಾದ್ರೂ ಜಾಸ್ತಿ ಮಾತಾಡಿದ್ರೆ ಆ ತೀರ್ಥ ಹೋಗ್ಬಿಟ್ಟು ಆಂಟಿಗೆ ಹಾಕೊಟ್ಬಿಡ್ತಾನೆ. ಆಮೇಲೆ ಅವರು ನನ್ನ ಕೆಲ್ಸದಿಂದ ತೆಗೆದು ಬಿಡ್ತಾರೆ ಅನ್ನೋ ಭಯನಪ್ಪ, ಭಯ. ಈ ಭಯ ಎಲ್ಲ ಪಡ್ಕೋಬೇಡ ಬಾಸ್. ನೋಡು, ನಿನ್ನ ಕೆಲ್ಸಕ್ಕೆ ಅಪಾಯಿಂಟ್ ಮಾಡ್ಕೊಂಡಿರೋದು ತಾರಕ್. ಈ ತಾರಕ್ ಇರೋವರೆಗೂ ನಿನ್ನ ಯಾರು ಆಫೀಸಲ್ಲಿ ಟಚ್ಚು ಮಾಡಲ್ಲ. ವೈ ವರಿಯಾ? ಥ್ಯಾಂಕ್ಸ್ ಮಗ, ಥ್ಯಾಂಕ್ಸ್ ಕಣೋ. ನೀನ್ ಇಷ್ಟೇ ಹೇಳ್ದಲ್ಲ, ಈಗ ನೋಡು ನನ್ನ ಮೈಂಡ್ ಸ್ವಲ್ಪ ಕೂಲ್ ಆಯ್ತು. ಆಯ್ತಾ? ಅದೇ ಖುಷಿಗೆ ಒಂಚೂರು ಆಟ ಮಾಡ್ಕೊ. ಅಲ್ಲ, ನಾನ್ ಟಾರ್ಚರ್ ಕೊಡ್ತಿದ್ದೀನಿ ಅಂತ ಇಲ್ಲಿ ಬುರುಡೆ ಬಿಡ್ತಿದೆಯಲ್ಲ, ಇದೊಂದು ವಿಟ್ನೆಸ್ ಸಾಕು. ಇದನ್ನ ಅತ್ತೆಗೆ ತೋರಿಸಿ ಬೀದಿಲಿ ಅಂಬೋ ಅನ್ನೋ ಹಾಗೆ ಮಾಡ್ತೇನೆ. ಏನ್ ಅನ್ಕೊಂಡಿದ್ಯಾ ನನಗೆ? ನನ್ ಶಾರ್ಪ್ ಮೈಂಡ್ಗೆ ಅವಮಾನ ಮಾಡ್ತೀಯಲ್ಲ, ನೋಡ್ಕೋತೇನೆ. ಆ ಶಾರ್ಪ್ ಮೈಂಡ್ಗೆ ಶಾರ್ಪ್ ಆಗಿ ಗುಣ ಇಡ್ಬೇಕು ಮಗ. ಇಡು ಇಡ್ತಾನೆ. ಸಕ್ಸಸ್, ಪಿಕ್ಚರ್ ಸಕ್ಸಸ್, 100 days ಫಿಕ್ಸ್. ನಾನು ಅದೃಷ್ಟವಂತ ಅಲ್ಲ ಕಣ, ದುರಾದೃಷ್ಟವಂತ. ಬ್ಯಾಂಕಲ್ಲಿ ಬೇಕಾದಷ್ಟು ದುಡ್ಡಿದೆ. ನಾನು ಇಷ್ಟಪಟ್ಟಿದ್ದ ಕಾರು ನನ್ನ ಮನೆ ಮುಂದೆ ಇದೆ. ನಾನು ಆಸೆ ಪಟ್ಟಿದ್ದೆಲ್ಲ ನನ್ನ ಕಣ್ಣು ರೆಪ್ಪೆ ಅಲ್ಗಾಡಕ್ಕಿಂತ ಮುಂಚೆನೆ ಬಂದ್ ಬಿದ್ದಿರುತ್ತೆ. ಮತ್ ನೀನ್ ಯಾಕೋ ದುರಾದೃಷ್ಟವಂತ ಅನ್ಕೊಂತಿದ್ಯಾ? ಇದೆಲ್ಲ ಅದೃಷ್ಟವಂತರ ಲಕ್ಷಣ ಕಣೋ. ಬೆಳಕು ಬೇಕು ಅಂದ್ರೆ ದೀಪ ಇದ್ರೆ ಸಾಲದು ಮಗ, ಅದಕ್ ಬತ್ತಿನೂ ಬೇಕು, ಎಣ್ಣೆನೂ ಬೇಕು. ಹಾಗೆ ನಾನು ಆಸೆ ಪಟ್ಟಿದ್ದ ಎಲ್ಲ ನನ್ನ ಹತ್ರ ಇದೆ. ಒಂದನ್ ಬಿಟ್ಟು ನಾನ್ ತುಂಬಾ ಪ್ರೀತಿಸಿದ್ದೆ ನನಗ್ ಸಿಗ್ಲಿಲ್ಲ. ಹಾಗಿದ್ಮೇಲೆ ನಾನ್ ದುರಾದೃಷ್ಟವಂತ ಅಂತ ತಾನೆ. ಇದಕ್ಕೆ ಅಲ್ವಾ ಮಗ ಆಸೆನೆ ದುಃಖಕ್ಕೆ ಮೂಲ ಅಂತ ಹೇಳೋದು. ಏಯ್ ನೋ, ನನ್ನ ದುಃಖಕ್ಕೆ ಮೂಲ ಆಸೆ ಅಲ್ಲ, ನಿಮ್ ಮೇಡಮ್. ಅವ್ರ ಮೇಲೆ ಎಷ್ಟು ಪ್ರೀತಿ ಗೌರವ ಇಟ್ಕೊಂಡಿದ್ದೆ, ಆದ್ರೆ ನನ್ನ ಪ್ರೀತಿನೇ ಅರ್ಥ ಮಾಡ್ಕೊಂಡಿಲ್ಲ. ನನ್ನ ಪ್ರೀತಿನ ದೂರ ಮಾಡಿದಿದ್ರು ನಾನು ಇಷ್ಟೊಂದೆಲ್ಲ ಫೀಲ್ ಆಗ್ತಿರ್ಲಿಲ್ಲ ಕಣೋ. ಆದ್ರೆ ಶಾಶ್ವತವಾಗಿ ದೂರ ಮಾಡ್ಬಿಟ್ರು. ಸಿಗದೇ ಅಷ್ಟು ದೂರ ಮಾಡ್ಬಿಟ್ರು. ಪ್ರೀತಿ ಕಳ್ಕೊಂಡು ಬದುಕೋದಕ್ಕಾಗ್ತಿಲ್ಲ ಕಣೋ. ನೋಡು, ನಡ್ಕೊಂಡು ಹೋಗ್ಬೇಕಾದ್ರೆ ಎರಡು ಬಿದ್ರೆ ಮತ್ತೆ ಎದ್ ನಿಂತು ಸರಿಯಾಗಿ ನಡಿಬೇಕು ಮಗ. ಅದನ್ನ ಬಿಟ್ಟು ಕಾಲ್ನೆ ಕತ್ತರಿಸ್ಕೊಳಕ್ಕಾಗತ್ತ? ಈಗ ನೀನು ಹಾಗೆ ಮಾಡ್ತಿರೋದು. ನೀನು ನಿಮ್ ತಾಯಿ ಮೇಲಿರೋ ಕೋಪಕ್ಕೆ ನಿನ್ ಜೀವನ ಹಾಳು ಮಾಡ್ಕೋತಾ ಇದೀಯ ಮಗ.
ಆಗಿದ್ದೆಲ್ಲ ಆಗೋಯ್ತು ಕಣೋ. ಅದನ್ನ ಬಿಟ್ಟಾಕ್ಬಿಡು. ಇನ್ ಮುಂದಕ್ಕಾದ್ರೂ ಮಯೂರಿ ಜೊತೆ ಚೆನ್ನಾಗಿರೋ. ಪಾಪ ಹುಡುಗಿ ತುಂಬಾ ಇನ್ನೋಸೆಂಟ್ ಕಣೋ. ಅವಳಿಗೆ ಜಗತ್ತಿನ ಬಗ್ಗೆ ಅರಿವೇ ಇಲ್ಲ. ನಿನ್ನ ಸುಖ ದುಃಖಗಳನ್ನೆಲ್ಲ ಅವಳ ಹತ್ರ ಶೇರ್ ಮಾಡ್ಕೊಳೋ. ಸಾರಿ ಬಾಸ್, ಸಾರಿ. ನಾನು ಅವಳನ್ನ ಮದುವೆ ಆಗಿದ್ದು ಒಬ್ರ ಮೇಲಿರೋ ದ್ವೇಷಕ್ಕೆ ಹೊರ್ತು ಅವಳನ್ನ ಪ್ರೀತಿ ಮಾಡೋದಕ್ಕಲ್ಲ. ನೋ, ಹಾಗಂತ ನಾನು ಅವಳಿಗೆ ಮೋಸ ಮಾಡಲ್ಲಪ್ಪ. ನೋ, ನಾಟ್ ಎಟ್ ಆಲ್. ಅವಳಿಗೆ ಹೇಗೆ ಬೇಕೋ ನಾನಾಗಿರ್ತೀನಿ. ಅವಳನ್ನ ಕೊನೆವರೆಗೂ ಮಹಾರಾಣಿಯಾಗೆ ನೋಡ್ಕೋತೀನಿ, ಪ್ರಾಮಿಸ್. ಆದ್ರೆ ಪ್ರೀತಿ ಒಂದ್ ಕೊಡಕ್ಕಾಗಲ್ಲ. ಅದೇನಿದ್ರು ಕಳ್ಕೊಂಡವ್ರಿಗೆ ಮಾತ್ರ. ನಾನು ಈ ರೀತಿ ಮಾಡೋದ್ರಿಂದ ಅಮ್ಮ ಅನ್ನಿಸ್ಕೊಂಡ್ರೋ ಗೊಮ್ಮನ ಕಣ್ಣಲ್ಲಿ ರಕ್ತ ಸುರಿತಿರುತ್ತೆ. ಅದನ್ನ ನಾನು ನೋಡೋದಕ್ಕೆ ಏನೋ ಒಂಥರ ಖುಷಿ. ಲವ್ ಬೇಡ ಕಣೋ. ನಿಮ್ಮಿಬ್ರು ದ್ವೇಷದಾಟದಲ್ಲಿ ಮಯೂರಿನ ಬಲಿ ಮಾಡಬೇಡ ಕಣೋ. ಅವಳೆಲ್ಲ ಅವಳ ಪಾಡಿಗೆ ಅವಳು ಇದ್ಲು. ಅವಳ ಒಪ್ಪಿಗೆ ಇಲ್ಲದೆ ತಾಳಿ ಕಟ್ಟಿ ಮದುವೆ ಆಗಿದೆಯಾ. ಈಗ ಅವಳಿಗೆ ನೀನೇ ದಿಕ್ಕು. ನೀನ್ ನೋಡಿದ್ರೆ ಅವಳ ಜೀವನಾನೇ ದಿಕ್ಕಾಪಾಲಾಗೋ ಥರ ಮಾತಾಡ್ತಿದೀಯಾ. ಇದೆಲ್ಲ ಸರಿ ಇಲ್ಲ ಕಣೋ. ಹೇ, ಹೇಳಲ್ಲ ಮಗ, ಅವಳಿಗೆ ಮಾತ್ರ ನಾನ್ ಮೋಸ ಮಾಡಲ್ಲ. ನೋ, ನೆವರ್. ಆದ್ರೆ ನಿಮ್ ಮೇಡಮ್ ಮೇಲಿರೋ ದ್ವೇಷ ಮಾತ್ರ ನನ್ ಕೊನೆ ಉಸಿರಿರೋವರೆಗೂ ಅವ್ರಿಗೆ ಉಸಿರು ಕಟ್ಟೋ ಹಾಗೆ ಮಾಡೋದಷ್ಟೇ ನನ್ನ ಅಜೆಂಡಾ. ಮಯೂರಿ, ಹೋಗವ್ರನ್ನ ಊಟ ಕರ್ಕೊಂಡ್ ಬಾ. ಇಲ್ಲ ಅಕ್ಕ, ನಾನ್ ಹೋಗಲ್ಲ. ನೀವೇ ಹೋಗಿ ಕರ್ಕೊಂಡ್ ಬನ್ನಿ. ಯಾಕೆ ಮಯೂರಿ ಇಷ್ಟೊಂದು ನಾಚ್ಕೋತೀಯ? ನಾಚಿಕೆ ಅಲ್ಲ ಅಕ್ಕ, ಅವ್ರು ಕುಡಿಯೋದು ನನಗಿಷ್ಟ ಇಲ್ಲ. ಅದಕ್ಕೆ ನಾನು ಹೋಗಲ್ಲ. ಸರಿ ಬಿಡು, ಇಬ್ರು ಒಟ್ಟಿಗೆ ಹೋಗೋಣ ಬಾ. ರೀ, ಅಡಿಗೆ ರೆಡಿ ಆಗಿದೆ, ಊಟಕ್ಕೆ ಬನ್ನಿ. ಒಂದು 10 ನಿಮಿಷ ಬರ್ತೀವಿ. ಅದೆಲ್ಲ ಏನು ಬೇಡ, ಕುಡ್ದಿಟ್ ಸಾಕು. ಅಡಿಗೆ ಬಿಸಿ ಆಗಿದೆ, ಈಗ್ಲೇ ಊಟ ಮಾಡಿ. ನಿಮ್ಗೋಸ್ಕರ ಮಯೂರಿನ ಕಾಯಿಸ್ಬೇಡಿ. ಅದು ಸರಿನೇ. ಸರಿ ಮಗ, ಬಾ ಊಟಕ್ಕೆ ಹೋಗೋಣ. ಮಗ, ಬಾಟಮ್ ಸಪ್. ಅಷ್ಟು ಸುಲಭಾಗೆಲ್ಲ ಬೀಳಕ್ ಹೋಗಲ್ಲ ಈ ತಾರಕ್. ನಾವೊಂಥರ ಈ ಲೀನಿಂಗ್ ಟವರ್ ಪೀಸ್ ಇದ್ದಂಗೆ ವಾಲ್ಕೊಂಡೇ ಇರ್ತೀವಿ, ಬೀಳಕ್ ಹೋಗಲ್ಲ. ಐ ಆಮ್ ಸ್ಟಡಿ,
ನೀವು ನಡಿ. ಸರಿ. ವಿಜಯ್, ಇವತ್ತಿನವರೆಗೂ ನೀನ್ ಮಾಡಿರೋ ಅಡುಗೆ ಯಾವತ್ತು ಈ ತರ ಘಮ ಘಮ ಅಂತ ಅನ್ಸೇ ಇಲ್ಲ. ಆದ್ರೆ ಇವತ್ತು ನಾವು ಕುಡ್ದಿರೋ ಎಣ್ಣೆಗಿಂತ ಜಾಸ್ತಿ ಸ್ಮೆಲ್ ಬರ್ತಾ ಇದೆ. ಇವತ್ತು ಮಯೂರಿ ಹೇಳ್ಕೊಟ್ಟಂಗೆ ಅಡ್ಗೆ ಮಾಡಿದೀನಿ, ಅದಕ್ಕೆ ಘಮ ಘಮ ಅಂತಿದೆ. ಹಾಗಾದ್ರೆ ಇವತ್ತಿನ ಸ್ಪೆಷಲ್ ಅಡುಗೆ ಮಯೂರಿದು ಅನ್ನೋ.